ಸಚಿವರ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥ ಮಾತಿದೆ. ನೀವು ಇಲ್ಲಿ ಬಂದಿದ್ದೀರಿ ದೆಹಲಿಗೂ ಕೂಡ. ಅದೇ ನಾಯಕರ ಜೊತೆ ಭೇಟಿಯಾಗಿದ್ದೀರಾ? ಯಾರಿಗೂ ಭೇಟಿಯಾಗಿಲ್ಲ. ಈಗ ನಾನು ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮ ನಾಯಕರು ಬರ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಅಂತ ನಾವು ಕೂಡ ಅವ್ರಿಗೆ ಭೇಟಿಗೆ ಬಂದಿದ್ದೀವಿ. ಈಗಾಗಲೇ ಅಲ್ಲಿ ಭೇಟಿಯಾಗಿದ್ದೀವಿ. ಅಂತಿಮ ಪಟ್ಟಿ ಮಾಡೋದಕ್ಕೆ ಇವತ್ತೇನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲದಿಂದಲೇ ನಾವು ಕೂಡ ಆಕಾಂಕ್ಷಿಯಾಗಿ ಅವರ ಬೆನ್ನು ಹಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದರೂ ಸಿಕ್ಕಿದಾವ? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. ಭರವಸೆ ಇದೆ, ಅವಕಾಶ ಕೊಡ್ತಾರೆ. ಯಾಕಂದರೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಮುಂದೆ ಬರುವಂಥ ಚುನಾವಣೆ ಇರ್ಬೋದು, ಮತ್ತೊಂದಿರ್ಬೋದು, ಸಂಘಟನೆ ಇರ್ಬೋದು. ಈ ದೃಷ್ಟಿಯಲ್ಲಿ ಒಳ್ಳೆಯದಾಗೋದಕ್ಕೆ ಹೊಸ ಮಕ್ಕಳುಗಳಿಗೆ ಹಳೆ ಬೇರಿಟ್ಕೊಂಡು ಹೊಸ ಚಿಗುರುಗಳಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ಉತ್ಸುಕತೆ ಕಥೆಯಂತ್ರನೇ ನಾವು ಕೂಡ ಇವತ್ತು ಹಿಂಬಾಲ ಬೆನ್ನತ್ತಿದ್ದೀವಿ. ಇದು ಸಚಿವರ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥ ಮಾತಿದೆ. ನೀವು ಇಲ್ಲಿ ಬಂದಿದ್ದೀರಿ ದೆಹಲಿಗೂ ಕೂಡ. ಅದೇ ನಾಯಕರ ಜೊತೆ ಭೇಟಿಯಾಗಿದ್ದೀರಾ? ಯಾರಿಗೂ ಭೇಟಿಯಾಗಿಲ್ಲ. ಈಗ ನಾನು ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮ ನಾಯಕರು ಬರ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಅಂತ ನಾವು ಕೂಡ ಅವ್ರಿಗೆ ಭೇಟಿಗೆ ಬಂದಿದ್ದೀವಿ. ಈಗಾಗಲೇ ಅಲ್ಲಿ ಭೇಟಿಯಾಗಿದ್ದೀವಿ. ಅಂತಿಮ ಪಟ್ಟಿ ಮಾಡೋದಕ್ಕೆ ಇವತ್ತೇನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲದಿಂದಲೇ ನಾವು ಕೂಡ ಆಕಾಂಕ್ಷಿಯಾಗಿ ಅವರ ಬೆನ್ನು ಹಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದರೂ ಸಿಕ್ಕಿದಾವ? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. ಭರವಸೆ ಇದೆ, ಅವಕಾಶ ಕೊಡ್ತಾರೆ. ಯಾಕಂದರೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಮುಂದೆ ಬರುವಂಥ ಚುನಾವಣೆ ಇರ್ಬೋದು, ಮತ್ತೊಂದಿರ್ಬೋದು, ಸಂಘಟನೆ ಇರ್ಬೋದು. ಈ ದೃಷ್ಟಿಯಲ್ಲಿ ಒಳ್ಳೆಯದಾಗೋದಕ್ಕೆ ಹೊಸ ಮಕ್ಕಳುಗಳಿಗೆ ಹಳೆ ಬೇರಿಟ್ಕೊಂಡು ಹೊಸ ಚಿಗುರುಗಳಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ಉತ್ಸುಕತೆ ಕಥೆಯಂತ್ರನೇ ನಾವು ಕೂಡ ಇವತ್ತು ಹಿಂಬಾಲ ಬೆನ್ನತ್ತಿದ್ದೀವಿ.